ರೀ ರೀ ನೋಡ್ರಿ ಫೇಶಿಯಲ್ ಮಾಡಿಸ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ? ಎನಿ ಚೇಂಜಸ್? ಸ್ಪೆಷಲ್ ಫೇಶಿಯಲ್ ಕಂಡ್ರೆ ಗ್ಲೋ ಗ್ಲೋ ಬರ್ತಾ ಇದೆಯಾ? ಇನ್ನು 2 ದಿನ ಆದ್ಮೇಲೆ ಇನ್ನೂ ಜಾಸ್ತಿ ಗ್ಲೋ ಬರುತ್ತಂತೆ ರೀ. 2 hours ತಗೊಂಡ್ಲು ಗೊತ್ತಾ ಈ ಫೇಶಿಯಲ್ ಮಾಡಕ್ಕೆ. ಬರೀ 5,000 ಕಣ್ರಿ ಕೊಟ್ಟಿದ್ದು. ಎಷ್ಟ್ ಚೆನ್ನಾಗಿ ಕಾಣುತ್ತಲ್ವಾ? ವಾವ್, ನೀನೇನ ಇದು? ನಾನು ಯಾರೋ ಫಿಲ್ಮ್ ಸ್ಟಾರ್ ಬಂದ್ರೆ ಅನ್ಕೊಂಡ್ಬಿಟ್ಟೆ. ಏನ್ ಚೆನ್ನಾಗಿದೆ, ಮುಖ ಹೊಳಿತಾ ಇದೆ ಹಂಗೆ. ಅಯ್ಯೋ, ಅದ್ ಏನು ವಾರ ಹೋಗೋದು, ಆ ಬ್ಯೂಟಿ ಪಾರ್ಲರ್ ಅವನ್ಗೆ ಇನ್ಸ್ಟಾಲ್ಮೆಂಟ್ EMI ಕಟ್ಟದಂಗೆ ಸಾವಿರಾರು ರೂಪಾಯಿ ಕೊಡೋದು. ನೋಡ್ರಿ ಏನ್ ಚೇಂಜ್ ಇದೆ ಅನ್ನೋದು. ಬೂತ್ ಕನ್ನಡಿ ಇಟ್ಟು ನೋಡಿದ್ರೆ ಏನು ಬದಲಾವಣೆ ಕಾಣಲ್ಲ. ಅದ್ ಯಾಕೆ ಹೋಗ್ತಾರೋ, ಅದ್ ಯಾಕೆ ದುಡ್ಡು ಖರ್ಚು ಮಾಡ್ತಾರೋ ನಮಗಂತೂ ಅರ್ಥ ಆಗಲ್ಲ. ಮನೆಯಲ್ಲೇ ಅರಿಶಿನ ಇರುತ್ತೆ, ಗಂಧದ ಪುಡಿ ಇದೆ, ಬಾದಾಮಿ ಇದೆ, ಎಲ್ಲ ಹಚ್ಕೋಬೋದಾ? ಆ ಪಾರ್ಲರ್ಗೆ ಹೋಗಿ ಕೆಮಿಕಲ್ ಮೆತ್ತಿಸ್ಕೊಂಡು ಹೆಂಗಿದೆ ನೋಡ್ರಿ ಅಂತ ಅನ್ನೋ ಬದಲು ಮನೆಯಲ್ಲೇ ಮಾಡ್ಕೋಬೋದಾ ಇವೆಲ್ಲ? ಏನ ರೀ, ನಾನು ಈಗ ಫಂಕ್ಷನ್ಗೆ ರೆಡಿ ಆಗಿದ್ದೀನಿ. ಒಂದೆರಡು ಫೋಟೋ ತೆಗೀರಿ, DP-ಗೆ ಸ್ಟೇಟಸ್ಗೆಲ್ಲ ಹಾಕೋಬೇಕು. ಬನ್ರಿ ಪ್ಲೀಸ್, ಹೋಗೋಣ. ಲಾನಲ್ಲಿ ಹೋಗಿ ತೆಗಿಯೋಣ. ಓ, ಫೋಟೋನಾ? ಸೀರೆ DP ಸ್ಟೇಟಸ್ ಹಾಕೊಳಕ್ಕೆ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ, ಲೈಕು ಇದು ಎಲ್ಲ ಒತ್ಲಿ ಅಂತ. ಓಕೆ ಓಕೆ, ನಡಿ. ಲಾನಲ್ಲ? ಓಕೆ. ಆವಾಗ ರೆಡಿ ಆದ್ರೂ ಸರಿ. ಫೋಟೋ ತೆಗೀರಿ, ಫೋಟೋ ತೆಗೀರಿ, ಫೋಟೋ ತೆಗೀರಿ, ಫೋಟೋ ತೆಗೀರಿ. ಫೋಟೋ ತೆಗಿಯೋದು, ಸ್ಟೇಟಸ್ ಹಾಕೋದು, ಎಷ್ಟು ಜನ ನೋಡಿದ್ರು, ಎಷ್ಟು ಜನ ಲೈಕ್ ಮಾಡಿದ್ರು ನೋಡ್ತಾ ಕೂತ್ಕೊಳ್ಳೋದು. ಇವ್ರಿಗೆ ಇದೇ ಕೆಲಸ, ನಮಗೆ ಫೋಟೋ ತೆಗಿಯೋದೇ ಕೆಲಸ. ರೀ ನೋಡ್ರಿ, ಇದು ಹೊಸ ರುಚಿ ಆಯ್ತಾ? ಆನ್ಲೈನ್ ಅಲ್ಲಿ ನೋಡ್ಬಿಟ್ಟು ನಾನು ಇದನ್ನ ಮಾಡಿದ್ದೀನಿ ಆಯ್ತಾ? ತಿನ್ನಿ. ಓಕೆ, ಸ್ವಲ್ಪ ತುಪ್ಪ ಸುರ್ಕೊಂತೀನಿ. ಓ, ಹೊಸ ರುಚಿನ ಆನ್ಲೈನ್ ಅಲ್ಲಿ ನೋಡ್ಕೊಂಡು ಕಲ್ತಿದ್ದ? ಓಕೆ ಓಕೆ, ನೋಡೋಣ ಹೇಗಿದೆ ಅಂತ. ನೀನ್ ತಿಂದ? ರುಚಿ ನೋಡ್ದ? ಇಲ್ಲ, ಫಸ್ಟ್ ನಿಮ್ಗೆ ಕೊಟ್ಟಿದ್ದು ಗೊತ್ತಾ? ನೀವು ತಿನ್ಬಿಟ್ಟು ಹೇಗಿದೆ ಅಂತ ಹೇಳಿ, ಆಮೇಲೆ ನಾನ್ ತಿಂತೀನಿ. ಏನೇನೋ ಆನ್ಲೈನ್ ಅಲ್ಲಿ ನೋಡ್ಬಿಡೋದು, ಹೊಸ ರುಚಿ ಅಂತ ಮಾಡ್ಬಿಡೋದು. ನಾನೊಬ್ಬ ಸಿಕ್ಕಿದ್ದೀನಿ ಗಿನಿಪಿದ್ದು, ನನ್ನ ಮೇಲೆ ಎಲ್ಲ ಎಕ್ಸ್ಪೆರಿಮೆಂಟ್ ಪ್ರಯೋಗ ಮಾಡಿ ನೋಡೋದು. ಮೊದ್ಲು ನಾನ್ ತಿನ್ಬೇಕಂತೆ, ಆಮೇಲೆ ಚೆನ್ನಾಗಿದ್ರೆ ಅವ್ರು ತಿಂತಾಳಂತೆ. ಹಿಂಗೆ ಏನೇನೋ ಕೇಳ್ತಾರೆ. ಹಂಗಂತ ಕೇಳಿದ್ರು ಅಂತ ನಮ್ಗನ್ಸಿದ್ದೆಲ್ಲ ಹೇಳೋದಕ್ಕೆ ನಮಗ್ ಸ್ವಾತಂತ್ರ್ಯ ಇದೆಯಾ? ಅವ್ರಿಗೆ ಏನ್ ಅನ್ಸುತ್ತೋ ಅದನ್ನ ನಾವು ಹೇಳ್ಬೇಕು. ಆ ಗಾದೆ ಇದೆಯಲ್ಲ, ಸ್ವಲ್ಪ ಬದಲಾವಣೆ ಮಾಡಿ ಗಂಡ ನೀನು ಮಡಗದಂಗಿರು ಅನ್ನೋದು ನೆನ್ಪಿಟ್ಕೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ.